ಆನೆ ಬಂತಂದಾನೆ. ಯಾವೂರದಾನೆ? ಬಿಜಾಪುರದಾನೆ. ಇಲ್ಲಿಗ್ಯಾಕೆ ಬಂತ? ರುದ್ರೇಗೌಡನ ಮನೆ ಸರ್ವನಾಶ ಮಾಡಲು ಅಂತ. ಸಂಪತ್ತಿನ ಸಾಮ್ರಾಜ್ಯವನ್ನೇ ಸ್ಥಾಪಿಸಬೇಕೆಂದು ರುದ್ರೇಗೌಡನ ಮನೆಯಲ್ಲಿ ಕಾಲಿಟ್ಟ ಈ ನಾಗರಾಜನ ಮನಸ್ಸು ನಿರ್ಭಯವಾಗಿ ಅಬ್ಬರಿಸಿ ನಿಕ್ಕಿ ಹಾಕುತ್ತಿದೆಯಾ ಬಡ ಹುಡುಗಿಯ ಮನೆಯ ಮೇಲೆ. ಆಹಾ, ಏನವಳ ಒನಪು, ವಯ್ಯಾರದ ನೆನಪು. ಸಾಗರದ ಅಲೆಗಳಂತೆ ವರ್ಣಾಕಾರವಾಗಿ ಹರಿದು ಹರಸೋಸೆ ಸೌಂದರ್ಯದ ಮನೆ ಕಟ್ಟಿ ನಿಂತಿದೆ ಈ ನಾಗರಾಜನ ಅಂತರಾಳದಲ್ಲಿ. ಯಮುನಾ, ಇಂದ್ರನ ಅರಗಿಳಿ ಅಂತಿರುವ ನೀನು ಈ ಚಲುವ ನಾಗರಾಜನ ಅರ್ಧಾಂಗಿನಿಯಾಗಬೇಕಾದರೆ ನಾಳೆ ರಾತ್ರಿ ನಿನ್ನ ತಂದೆ ಚಂದ್ರವಿನ ಕೊಲೆ. ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತದೆ ಈ ನನ್ನ ಕಾಮೋದ್ರ ಕಥೆಯ ಬಯಕೆ. ಇದೇ ಬಯಕೆಯಲ್ಲಿ ಹಾವಿನ ರೋಷದಂತೆ ಬುಸುಗುಡುತ್ತಿರುವ ಆ ರುದ್ರೇಗೌಡನ ಆಯಿಲ್ ಮಿಲ್ಲನ್ನು ಬುಡ ಮೇಲು ಮಾಡಿ ಅವನೆಲ್ಲ ಸಿರಿ ಸಂಪತ್ತನ್ನು ಎತ್ತಿ ಹಾಕಿ ಲಕ್ಷ್ಮೀ ಪುತ್ರ ನಾನು ಅನಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ.